ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಆ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ರಾಷ್ಟ್ರಪತಿಗಳು ಅಂಗೀಕರಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಜೊತೆಗೆ ನವೀಕರಿಸಬಹುದಾದ ಇಂಧನಗಳ ಖಾತೆಯನ್ನು ಹೊಂದಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈಗಷ್ಟೇ ಬಂದ ಸುದ್ದಿ. ನಾರ್ಮಲ್ ಸುದ್ದಿಗೆ ಬರೋಣ. ಈಗ 36ನೇ ದಿವಸ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಶುರುವಾಗಿ 36ನೇ ದಿನಕ್ಕೆ ಮುಗಿಯಿತು. ಸರ್ಕಾರ ಮಣಿಯುವುದರೊಂದಿಗೆ ಮುಗಿಯಿತು. ಇದು ಅಂಡರ್ಲೈನ್ ಮಾಡಿ ಹೇಳಬೇಕಾದ ವಿಷಯ. ಅನಲಿಸ್ಟ್ಗಳು ಈಗಾಗಲೇ ಅದನ್ನು ಬೇಕಾದಂಗೆ ತಮ್ಮ ಮೂಗಿನ ನೇರಕ್ಕೆ ಏನೇನೋ ಅನಲೈಸಿಸ್ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಮೋದಿ ಹಂಗೆ ಪ್ಲ್ಯಾನ್ ಮಾಡಿದರು, ಹಿಂಗೆ ಪ್ಲ್ಯಾನ್ ಮಾಡಿದರು, ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ, ಬಟ್ ಒಳಗಿಂದೊಳಗೆ ಹಿಂಗಿದೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಆದರೆ 12 ವರ್ಷಗಳಲ್ಲಿ, ಅಧಿಕಾರಕ್ಕೆ ಬಂದ 12 ವರ್ಷಗಳಲ್ಲಿ ಮೊಟ್ಟ ಮೊದಲ ಸಲ ಕೇಂದ್ರ ಸರ್ಕಾರ ಒಂದು ಜನಾಗ್ರಹಕ್ಕೆ, ಪ್ರತಿಭಟನೆಗೆ ಮಣಿಯಿತು ಅನ್ನುವುದು ಅಷ್ಟೇ ಸತ್ಯ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆ ಆಯಿತು ಇವತ್ತು ಮಧ್ಯಾಹ್ನ. ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಪತ್ರ ಕಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡರು ಧರ್ಮೇಂದ್ರ ಪ್ರಧಾನ್. ನೀಟ್ ಪ್ರಶ್ನೆ ಪತ್ರಿಕೆ ಬಯಲಾದ ಕೂಡಲೇ ಸಿಬಿಐ ತನಿಖೆಗೆ ಕೊಟ್ಟಿದ್ವಿ, ಮರುಪರೀಕ್ಷೆಯ ದಿನಾಂಕ ಘೋಷಿಸಿ ಯಶಸ್ವಿಯಾಗಿ ಮಾಡಲಾಯಿತು. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದಂತೆ ಮರುಪರೀಕ್ಷೆ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಮೊದಲ ದಿನವೇ ಜವಾಬ್ದಾರಿ ಹೊತ್ತಿದ್ದೆ. ಈ ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು. ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋದಕ್ಕೆ ಕೆಲವು ವ್ಯಕ್ತಿಗಳ ಪ್ರಯತ್ನ ನಡೆಸಿದ್ರು. ಕಳೆದ 10 ದಿನದ ಘಟನೆಗಳಿಂದ ನೋವಾಗಿದೆ. ನನಗೆ ಪ್ರತಿಷ್ಠೆಯಲ್ಲ. ಈ ಪ್ರತಿಭಟನೆಯ ಲಾಭ ದೇಶ ವಿರೋಧಿ ಶಕ್ತಿಗಳ ಪಡೆಯಬಾರದು. ಈ ಕಾರಣದಿಂದ ನಾನು ರಾಜೀನಾಮೆ ಪತ್ರವನ್ನು ಪ್ರಧಾನಿಗಳಿಗೆ ಸಲ್ಲಿಸಿದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಘೋಷಣೆ ಮಾಡಿದ್ರು. 2 ದಿನಗಳ ಹಿಂದೆ ಸೋನಂ ವಾಂಗ್ಚುಕ್ ಉಪವಾಸ ಮುರಿದರು. ಸೋನಂ ವಾಂಗ್ಚುಕ್ ಅವರು ಹಿಂದೆ ಸರಿದು ಬಿಟ್ಟಿದ್ರು ಆ ಬೇಡಿಕೆಯಿಂದ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಯಿಂದ ಸೋನಂ ವಾಂಗ್ಚುಕ್ ಅವರು ಹಿಂದೆ ಸರಿದಿದ್ರು. ಬಟ್ CJP ಹಿಂದೆ ಸರಿಲಿಲ್ಲ. ನಮ್ಮ ಆಗ್ರಹ, ನಮ್ಮ ಬೇಡಿಕೆ ಮುಂದುವರಿಯುತ್ತೆ ಅಂದರು ಅವರು. ಅದು ಅಂತಿಮವಾಗಿ ರಾಜೀನಾಮೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ನಿನ್ನೆ ಏನು 2ನೆಯ ಸಭೆ ಆಯ್ತಲ್ಲ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ, ಆ ಕ್ಲಬ್ನಲ್ಲಿ ನೀವು ಒಂದು ದಿನದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಸೋಮವಾರ ಮತ್ತೊಮ್ಮೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ CJP ಹೇಳಿತ್ತಂತೆ. ನಾಳೆ ಜಿಲ್ಲೆಗಳಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ಅವರು. ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡಿದ್ರು ಸಚಿವರುಗಳು. ಸೋಮವಾರ ಮತ್ತೊಮ್ಮೆ ಮುತ್ತಿಗೆ ಹಾಕ್ತೀವಿ ಅಂತಿದ್ದಾರೆ ಹುಡುಗರು ಅಂತ. ಮತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ, ಮತ್ತೆ 20ನೇ ತಾರೀಕು ನೋಡಿದ ದೃಶ್ಯಗಳನ್ನು ನೋಡೋದಕ್ಕೆ ಸಿಗ್ತಿತ್ತು. ಸಂಸತ್ ಭವನಕ್ಕೆ ಮುತ್ತಿಗೆ ಆಗಿದ್ದರೆ ಅದು ಕಾರಣ ಆಯಿತು ಅಂತಾರೆ. ಸಂಸತ್ತಿನ ಒಳಗೆ ಹೊರಗೆ ಭಾರಿ ಗದ್ದಲ ಆಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಎಲ್ಲ ಕಾರಣಗಳಿಗಾಗಿ ಧರ್ಮೇಂದ್ರ ಪ್ರಧಾನ್ರ ರಾಜೀನಾಮೆ ನಿರ್ಧಾರ ಆಯಿತು. ರಾಜೀನಾಮೆಯ ಘೋಷಣೆಯ ನಂತರ ವಿದ್ಯಾರ್ಥಿಗಳ ಅಂದರೆ ಪ್ರತಿಭಟನಾಕಾರರ
ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ವೇದಿಕೆಯ ಮೇಲೆ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ನಡೆಯಿತು. धर्मेंद्र प्रधान ने रिजाइन कर दिया है। क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। देखिए, धर्मेंद्र प्रधान का इस्तीफा तो हो गया है और ये इस्तीफा गवाह इस बात का, अगर आप लोग डरेंगे नहीं, अगर आप लोग इस सरकार के सामने झुकेंगे नहीं, तो अच्छे के इस्तीफे ले सकते हैं हम। तो डरना नहीं है, डरना नहीं है। डेमोक्रेसी है। अगर डेमोक्रेसी में बोलने से डर लगने लगे तो कैसी डेमोक्रेसी है? डरना नहीं है। अगर अपनी आवाज उठाओगे तभी ये लोग लाइन में रहेंगे और इन्हें लाइन में रखना जरूरी है। इन्हें लाइन में रखना जरूरी है, क्योंकि ये जो आज खुद को बादशाह समझ बैठे हैं ना, ये हमारी वजह से बैठे हुए हैं। ये जो लाठियां चलाई है ना अपने अमित शाह और मोदी के नाम पर, अभी एक इस्तीफा हुआ है, याद रखना कॉकरोच से पंगा नहीं लेना है। अगर एक मंत्री का इस्तीफा ले सकते हो तो तुम लोग क्या हो? तो तुम लोग क्या हो? तुम्हारी हमने लाठियां खा ली, सर फुड़वा लिया। इस देश के स्टूडेंट्स ने बहुत हिम्मत वाला काम करा। तो 20 जुलाई के बाद और 20 जुलाई से जितने भी स्टूडेंट्स के ऊपर केसेस किए गए वो सारे के सारे वापस होने चाहिए। And to the people of India, भैया to the people of India, this is how a democracy should be. ये लोकतंत्र है, ये लोकतंत्र है। ಅಭಿನಂದನೆಗಳು CJPಯ ನಾಯಕರುಗಳಿಗೆ. ಸಂಭ್ರಮಾಚರಣೆ ಮಾಡಬೇಕಾದದ್ದೇ, ಆದರೆ ಇಡೀ ಹೋರಾಟದ ಗುರಿ ಸಾಧನೆ ಆಯಿತು ಅಂದ್ಕೊಂಡ್ರೆ ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ಆರಂಭದಿಂದಲೂ ನನಗಿರುವ ಪ್ರಶ್ನೆ ಒಂದು, ಈ ಹೋರಾಟದ ಗುರಿ ಏನು, ಉದ್ದೇಶ ಏನು? ದೇಶದಲ್ಲಿ ಶುರುವಾದ ಎಲ್ಲ ಆಂದೋಲನಗಳಿಗೂ ಅದರದ್ದೇ ಆದ ಗುರಿ ಇತ್ತಲ್ವ. ಎಷ್ಟು ಆಂದೋಲನಗಳು ಗುರಿಯನ್ನು ಸಾಧಿಸಿದವು, ಎಷ್ಟು ಆಂದೋಲನಗಳು ಗುರಿಯನ್ನು ಸಾಧಿಸಲಿಲ್ಲ. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಪಡೆಯುವುದೇ ಒಂದು ಗುರಿಯಾಗಿತ್ತು ಅನ್ನೋದಾದರೆ ಇದೇನು ಬೆಂಬಲಿಸಬೇಕಾದ ಅಭಿಯಾನ ಅಲ್ಲ. ನೀಟ್ ಕ್ವಶನ್ ಪೇಪರ್ ಲೀಕ್ಗೆ ಒಬ್ಬರು ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕಾಗಿತ್ತು. ಸಹಜವಾಗಿ ಅದು ಶಿಕ್ಷಣ ಸಚಿವರು, ಅವರು ರಾಜೀನಾಮೆ ಆಗಿದೆ. ಮುಂದೊಂದು ದಿನ ಲೀಕ್ಗಳ ಇಲ್ಲದೆ ಪರೀಕ್ಷೆಗಳ ನಡೆಯುವ ಕಾಲ ಬಂದಾಗ ಕ್ವಶನ್ ಪೇಪರ್ ಲೀಕ್ ಮಾಡಬೇಕು ಅಂದುಕೊಂಡವರು ಕಾನೂನನ್ನು ನೆನಪಿಸಿಕೊಂಡು ಥರ ನಡುಗಿ ಸುಮ್ಮನಾದಾಗ ಆ ದಿನ ಬರುತ್ತಲ್ಲ, ಅದರ ಕ್ರೆಡಿಟ್ ಸಂಭ್ರಮಿಸಬೇಕಾಗಿರುವಂಥದ್ದು, ಅದನ್ನು ಸಂಭ್ರಮಿಸಬೇಕಾಗಿರುವಂಥದ್ದು. ಏನಾಗುತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ? ಧರ್ಮೇಂದ್ರ ಪ್ರಧಾನ್ ಹೋದರು, ಅದರ ಹೆಚ್ಚುವರಿ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆದರೆ ಅದಕ್ಕೊಬ್ಬ ಮಂತ್ರಿ ಬರಬಹುದು. ವ್ಯವಸ್ಥೆ ಯಥಾ ಪ್ರಕಾರ ನಡ್ಕೊಂಡು ಹೋದರೆ 2011-12ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟ್ ಆಯಿತು. ಜನ್ ಲೋಕಪಾಲ್ ಮಸೂದೆ ದೇಶದಲ್ಲಿರುವ ಅಷ್ಟೂ ಭ್ರಷ್ಟಾಚಾರಕ್ಕೆ ಇದು ರಾಮಬಾಣ ತಗೊಂಡೋದ್ರು. ಅದನ್ನು ಕೇಂದ್ರ ಸರ್ಕಾರ ಒಪ್ಕೊಂಡು ಅದನ್ನು ಅಣ್ಣಾ ಹಜಾರೆ ಅವರ ಉಪವಾಸವನ್ನು ನಿಲ್ಲಿಸ್ತು. ಆ ಇಡೀ ಮೂಮೆಂಟು ಆಮ್ ಆದ್ಮಿ ಪಕ್ಷ ಅನ್ನುವ ರೂಪ ಪಡೆದುಕೊಂಡಿತು. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಎಲೆಕ್ಷನ್ಗೆ ಬಂದಾಗ ಜನಲೋಕಪಾಲ್ ಬಗ್ಗೆ ಮಾತಾಡಲಿಲ್ಲ. ಅವರು ನಾವು ಜನಲೋಕಪಾಲ್ ತರುವ ಮೂಲಕ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀವಿ, ನಮಗೆ ಓಟ್ ಹಾಕಿ ಅನ್ನಲಿಲ್ಲ ಅವರು. ಅವ್ರು ಹೇಳಿದ್ದೇನು,
ನಿಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಫ್ರೀ ಬಿ ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಬಂದರು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಯಿತು, ಮೂಮೆಂಟ್ ನಡೀತು, ಅದರಿಂದ ಆಮ್ ಆದ್ಮಿ ಪಕ್ಷ ಹುಟ್ಕೊಳ್ತು. ಆಮ್ ಆದ್ಮಿ ಪಕ್ಷ ಎರಡೆರಡು ಚುನಾವಣೆಗಳನ್ನು ದೆಹಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ತು, ಪಂಜಾಬ್ನಲ್ಲೂ ಅಧಿಕಾರ ಹಿಡಿದರು. ಈಗ ಭ್ರಷ್ಟಾಚಾರ ನಿಂತಿದೆಯಾ? ಹೋಗಲಿ, ಕಡಿಮೆ ಆಯಿತಾ? ಉತ್ತರ ನಿಮಗೂ ಗೊತ್ತು, ನನಗೂ ಗೊತ್ತು. ಆ ಇಡೀ ಚಳುವಳಿ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕೋದಕ್ಕೆ, ಕೆಲವರನ್ನು ರಾಜಕಾರಣಿಗಳನ್ನಾಗಿಸುವುದಕ್ಕೆ ಮಾಡಲಾಯಿತೇನೋ ಅಂತ ಅನ್ನಿಸ್ಬಿಡ್ತು. ಈ ಚಳುವಳಿ ಹಂಗಾಗಬಾರ್ದು ಅಂತ ಆ ಕಳಕಳಿಯಿಂದ, ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ನಾನು. ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಘೋಷಣೆ ಆಯಿತು. ಇದಾದ ಮೇಲೆ 3ನೆಯ ಸುತ್ತಿನ ಮಾತುಕತೆ ಇತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ. CJPಯಿಂದ ಪ್ರತಿನಿಧಿಗಳು ಹೋಗಿದ್ದರು, ಕೇಂದ್ರ ಸರ್ಕಾರದಿಂದ ಪ್ರತಿನಿಧಿಗಳು ಬಂದಿದ್ದರು. ಇನ್ನುಳಿದ 2 ಬೇಡಿಕೆಗಳು ಅಂದರು ಅವರು. ಆಯಿತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೊದಲ ಬೇಡಿಕೆ ಈಡೇರಿಸಿದ್ರಪ್ಪ. ಇನ್ನು 2 ಬೇಡಿಕೆಗಳು. ಅದರ ಪೈಕಿ ಪ್ರಮುಖವಾದದ್ದು ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಕುಟುಂಬದವರಿಗೆ 1 ಕೋಟಿ ರೂಪಾಯಿ ಪರಿಹಾರ. ಇನ್ನೊಂದು, ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಹಾಕಲಾಗಿರುವ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು. ಅದರ ಜೊತೆಗೆ ಇನ್ನೂ ಒಂದು ಸೇರಿಸಿದ್ರು ಅವರು. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ, ಅಶ್ರುವಾಯು ಸಿಡಿಸಿದ್ದಕ್ಕೆ ದೆಹಲಿ ಪೊಲೀಸರು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವರು ಬಹಿರಂಗವಾಗಿ, ಪಬ್ಲಿಕ್ ಆಗಿ ಕ್ಷಮಾಪಣೆ ಕೋರಬೇಕು ಅನ್ನುವ ಇನ್ನೊಂದು ಬೇಡಿಕೆಯನ್ನು ಸೇರಿಸಿದ್ರು. ಆ ಬೇಡಿಕೆಗಳ ಮೇಲೆ ಚರ್ಚೆ ಆಯಿತು. JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು CJPಯ ಪ್ರತಿನಿಧಿಗಳಿಗೆ ಪರಿಹಾರ ಕೊಡೋದು ಹೇಳ್ತಿದ್ದೀರಲ್ಲ, ಕಾನೂನಿಗೆ ಒಳಪಟ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡೋದಕ್ಕಾಗತ್ತೆ ಅಷ್ಟು ಕೊಡ್ತೀವಿ, ಆದಷ್ಟು ಬೇಗ ಅದನ್ನ ಹೇಳ್ತೀವಿ ಅಂದ್ರಂತೆ. 4 ವಾರ ಟೈಮ್ ತಗೊಂಡಿದ್ದಾರೆ. ಅದಾಗಿದೆ. ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅಲ್ಲೇ ಕ್ಯಾಚ್ ಇರೋದು. ಬೇಷರತ್ತಾಗಿ ಹಾಕಿರುವ ಎಲ್ಲ ಕೇಸ್ಗಳನ್ನು ನಾವು ವಾಪಸ್ ತಗೊಳ್ತೀವಿ ಅಂತೇನಾದರೂ ಇವರು ಒಪ್ಪಿಕೊಂಡು ಬಂದಿದ್ದರೆ ಸರೆಂಡರ್ ಆಗಿಬಿಟ್ರು ಅಂತ ಅರ್ಥ. ಆದರು ಅಂತ ಅರ್ಥ. ಐ ಹೋಪ್ ಹಂಗೆ ಮಾಡಿರಲಿಕ್ಕಿಲ್ಲ ಇವರು. 20ನೇ ತಾರೀಖಿನ ಗಲಭೆ ಇತ್ತಲ್ಲ, ಸಂಸತ್ ಭವನಕ್ಕೆ ನುಗ್ಗುತ್ತೀವಿ ಅಂತ ಬಂದು ದಾರಿಯುದ್ದಕ್ಕೂ ಸಿಕ್ಕದ್ದನ್ನೆಲ್ಲ ಪುಡಿ ಮಾಡಿ, ಕಲ್ಲು ತೂರಿ, ಪೊಲೀಸರ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹಾಕಿ ಎಲ್ಲ ಮಾಡಿದ್ರಲ್ಲ, ಅವರುಗಳ ಪೈಕಿ ಯಾರಾದರೂ ನಿಜವಾದ ವಿದ್ಯಾರ್ಥಿಗಳಿದ್ದರೆ ಅವರನ್ನು ಮಾನವೀಯತೆಯ ದೃಷ್ಟಿಯಿಂದ ಪ್ರಕರಣದಿಂದ ಕೈ ಬಿಡ್ತೀವಿ. ವಿದ್ಯಾರ್ಥಿಗಳಲ್ಲದವರು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವರು, ಗಲಭೆ ಮಾಡುವ ಉದ್ದೇಶಕ್ಕಾಗಿಯೇ ಬಂದವರನ್ನು ಬಿಡೋದಿಲ್ಲ ಅಂತ ಇವರು ಮಾತನಾಡಿದ್ದರೆ ಅದು ಒಪ್ಪಬಹುದಾದ ಡೀಲು. ಹೇಳಿದಾರಂಥವ್ರು. ಅಂದರೆ ನಾವು FIRಗಳನ್ನು ವಾಪಸ್ ತೆಗಿತೀವಿ ಅಂತ. ನಿನ್ನೆಯಿಂದಲೂ JP ನಡ್ಡಾ ಅವರು ಹೇಳ್ತಾ ಇರೋದು, ವಿದ್ಯಾರ್ಥಿಗಳನ್ನು ಮಾನವೀಯ ದೃಷ್ಟಿಯಿಂದ ನೋಡ್ತೀವಿ. ಯಾಕಂದರೆ ದಿಲ್ಲಿ ಪೊಲೀಸರದ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ. ಗಲಭೆಯಲ್ಲಿ ಭಾಗಿಯಾದ ಕ್ರಿಮಿನಲ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅವರು. ಅದಕ್ಕೆ ಬಳಸಲಾದ ಟೆಕ್ನಾಲಜಿ ಏನು ಅಂತ ನೆನ್ನೆ ಹೇಳಿದ್ದೀನಿ ನಾನು ನಿಮಗೆ. ಈ ಒಪ್ಪಂದ ಆಯಿತು. ಒಪ್ಪಂದದ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು, ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಆ ಘೋಷಣೆಯನ್ನು ಕೇಳಿಸ್ಕೊಳ್ಳಿ. हम तमाम मांगे जो हमारी थी वो मान ली गई हैं, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं, और आगे की जो भी हमारी रणनीति होगी या बातचीत होगी उससे हम आपको अवगत कराएंगे. लेकिन प्रोटेस्टर्स से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान ली. जो हम लोगों की दूसरी मांग थी कि सारे FIRs जो सारे प्रोटेस्टर्स के खिलाफ फाइल किए गए हैं अभी तक, सिर्फ दिल्ली में नहीं लेकिन सारे BJP रूल्ड और BJP एलाइड स्टेट्स में वो FIRs विड्रॉ हो जाए, ये भी हमारी सेकंड मांग थी. सरकार ने वो मांग को भी मान लिया है. On that note, the Cockroach Janata Party declares that we withdraw the agitation in good faith and understanding that the agreed upon terms will be executed
within the agreed upon timelines. मित्रों, ये आज हमारे सौरभ दास और रंका जी के साथ तीसरी मुलाकात है और आज भी लंबी बातचीत हुई। ये आज एक रिटन मसौदा लेकर के आए थे जिसमें उन्होंने एजिटेशन में चल रहे केसेस के बारे में 4 पॉइंट्स दिए थे और उसके साथ साथ जो बाकी 2 डिमांड्स थी, रिटेलिएटरी मेजर्स न लिए जाए, कंपनसेशन दिया जाए और इनके 5 पॉइंट चार्टर को कंसिडर किया जाए, उस पर डिटेल में चर्चा हुई। डिटेल में चर्चा होने के पश्चात सबसे पहली बात तो ये है कि जो इनका एक 4 पॉइंट्स था उसका लबो लबाब ये था कि कोई भी एक्शन FIR न हो और अगर है तो वो विड्रॉ हो, वो चाहे दिल्ली पुलिस के द्वारा हुआ हो, चाहे वो बीजेपी रूल स्टेट्स में कहीं हुआ हो, तो वो FIR की कॉपी भी इनको हम देंगे और उसको विड्रॉ करने की बात कोई भी एक्शन नहीं होगा। ಇಷ್ಟೆಲ್ಲ ಆದ ನಂತರ CJPಯ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಇದೆಲ್ಲದಕ್ಕೂ ಕಾರಣರಾದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳನ್ನು ಹೇಳುವುದು ಮರೆಯಲಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ತಮ್ಮ ಎದುರಿಗೆ ಬಂದ ಅರ್ಜಿಯೊಂದರ ವಿಚಾರಣೆಯ ಸಂದರ್ಭದಲ್ಲಿ RTIನ ಹೆಸರಿನಲ್ಲಿ ಕೆಲವರು ಏನೇನು ಆಟ ಆಡ್ತಾರೆ, ಹೇಗೆ ಪರಾವಲಂಬಿ ಜೀವಿಗಳಂತೆ ಬದುಕ್ತಾರೆ, ಕಾಕ್ರೋಚ್ಗಳಂತೆ ಬದುಕ್ತಾರೆ ಅಂದಿರದೇ ಹೋಗಿದ್ರೆ CJP ಅನ್ನೋದು ಶುರುವಾಗ್ತಿರಲಿಲ್ಲ. ಮೇ 15ನೇ ತಾರೀಕು ಅವರ ಮಾಡಿದ ಕಮೆಂಟ್ ಅದು. ಅಭಿಜಿತ್ ದಿಪ್ಕೆ ಟ್ವೀಟ್ ನೋಡ್ತಾ ಇದ್ದೀರಿ. ಮಾನ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನೀವು ಇಲ್ಲದಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ, ನಿಮಗೆ ಬಿಗ್ ಹಗ್ ಅಂತ ಅಭಿಜಿತ್ ದಿಪ್ಕೆ ಟ್ವೀಟ್ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಇನ್ನೆರಡು ಬೇಡಿಕೆಗಳನ್ನು CJPಯ ಬೇಡಿಕೆಗಳನ್ನು ಕನ್ಸಿಡರ್ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡದ್ದು. ಅನ್ನು FIR ವಾಪಸ್ ತಗೊಳ್ಳೋದಂತೂ BJP ಆಡಳಿತದ ಮತ್ತು ಮಿತ್ರ ಪಕ್ಷಗಳ ಆಡಳಿತದ ರಾಜ್ಯಗಳಲ್ಲೂ ಫೈಲ್ ಆಗಿರುವ FIRಗಳನ್ನು ವಾಪಸ್ ತಗೊಳ್ತೀವಿ ಅಂದಿದ್ದಾರಂತೆ. ಅದರ ಬಗ್ಗೆ ಡೀಟೇಲ್ಸ್ ಐ ಆಮ್ ವೇಟಿಂಗ್. ಕ್ರಿಮಿನಲ್ಗಳ ವಿರುದ್ಧ ತಗೊಳ್ಬೇಡಿ ಅನ್ನೋದು ಜನತೆಯ ಪರವಾಗಿ ಮನವಿ ಮಾಡಿಕೊಳ್ತಾ ಇರೋದು. ವಿದ್ಯಾರ್ಥಿಗಳನ್ನು ಮಾನವೀಯ ದೃಷ್ಟಿಯಿಂದ ನೋಡಿ. ಫಸ್ಟ್ ಟೈಮ್ ಏನೋ ಒಂದು ಸಿಕ್ಕಿತ್ತು ಅವಕಾಶ ಅಂತ ಮಾಬ್ ಮೆಂಟಾಲಿಟಿಲಿ ಏನೋ ಮಾಡಿರ್ತಾರೆ. ಬಟ್ ಗಲಭೆ ಮಾಡಲೇಬೇಕು ಅಂತ ಬಂದವ್ರನ್ನ ಬಿಟ್ಟುಬಿಟ್ರೆ ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ವಿರೋಧ ಪಕ್ಷಗಳು ಸಂಭ್ರಮಿಸಿದ್ವಿ ಇದನ್ನು. ರಾಹುಲ್ ಗಾಂಧಿ ಅವರು ಶಿಕ್ಷಣ ವ್ಯವಸ್ಥೆ ಮರುನಿರ್ಮಾಣಕ್ಕೆ ಮೊದಲ ಹೆಜ್ಜೆಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂದರು. ಈ ಸೆಂಟೆನ್ಸ್ ಒಪ್ಪಬಹುದು ನೋಡಿ. ಮೊದಲ ಹೆಜ್ಜೆ ಇದು, ಗುರಿ ಸಾಧನೆಯಲ್ಲ, ಮೊದಲ ಹೆಜ್ಜೆ. ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದರು, ದೇಶದ ಭವಿಷ್ಯಕ್ಕಾಗಿ ಹೋರಾಡಿದ್ರು. ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದೀರಿ, ಪ್ರಧಾನಿ ದೇಶದ ಯುವಕರಲ್ಲಿ ಕ್ಷಮೆ ಕೋರಬೇಕು ಇತ್ಯಾದಿ ಇತ್ಯಾದಿ ಹೇಳಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ರು, ಅಖಿಲೇಶ್ ಯಾದವ್ ಮಾತಾಡಿದ್ರು. ಕೇಳಿಸ್ಕೊಡಿ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy, fought for the future of this country, and defended the Constitution. I'm proud of you. Well done. There is still 2 demands outstanding. The first one, and most important one, anybody who has raised a finger on our students, beaten them, shot at them, has to be held accountable. People who've organized it, people who've implemented it, all have to be punished. And the final demand, that the Prime Minister of India, out of respect for the students of India, out of respect for the future of India. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ರಾಜೀನಾಮೆ ಕೊಟ್ಟ ಧರ್ಮೇಂದ್ರ ಪ್ರಧಾನ್ರನ್ನು BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಂಬಲಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಶ್ರಮಿಸಿದವರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸೇರಿದಂತೆ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದವರು. ವ್ಯಾಪಕ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಿ ರಾಜೀನಾಮೆ ನೀಡಿದ ನಿರ್ಧಾರ ಸಾರ್ವಜನಿಕ ಜೀವನದಲ್ಲಿನ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತಿಬಿಂಬ. ಪ್ರಧಾನ ನಿರ್ಧಾರದ ಕಥೆಗೆ ಪಕ್ಷವು ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ.
ಪ್ರಧಾನ್ ಅವರ ಮುಂದಿನ ಪ್ರಯತ್ನಗಳಿಗೆ ನಾನು ಶುಭ ಹಾರೈಸುತ್ತೇನೆ ಅಂದಿದ್ದಾರೆ ನಿತಿನ್ ನಬೀನ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು. ಇದರ ಬಗ್ಗೆ ರಾಜ್ಯದಲ್ಲೂ ವಾಗ್ಯುದ್ಧ. ಪ್ರಿಯಾಂಕ ಖರ್ಗೆ ಗೃಹ ಸಚಿವರು ಹೇಳಿದ್ರು, ಕುಂಭಕರ್ಣ ನಿದ್ದೆಯಿಂದ ಸರ್ಕಾರ ಎದ್ದಿದೆ. ಪೇಪರ್ ಲೀಕಿಗೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕಾರಣ ಹೇಳಿದ್ದಾರೆ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಅದರ ಉದಾಹರಣೆ ಇದು ಅಂತ. ಮುಖ್ಯಮಂತ್ರಿಗಳು ಹೇಳಿದ್ರು, ಪ್ರಧಾನ್ ಬಹಳ ಹಿಂದೆನೇ ರಾಜೀನಾಮೆ ಕೊಟ್ಟು ಬಿಡಬೇಕಾಗಿತ್ತು ಅಂತ. ಸರ್ಕಾರದ ಕಡೆಯಿಂದ ಮಾತನಾಡಿದವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಕೌಂಟರ್ ಇದೆ. ವಿಜಯೇಂದ್ರ ಅವರದ್ದು ಕೇಳಿಸ್ಕೊಳ್ಳಿ. ಈ ಸರ್ಕಾರ ಕುಂಭಕರ್ಣ ನಿದ್ರೆಯಿಂದ ಎದ್ದಿದೆ. ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ. ನಾನು ದೇಶ ವಿರೋಧಿ ಶಕ್ತಿಗಳು ಒಂದು ಆಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಮಣ್ಣಿಗೆ ಬಿದ್ದರೂ ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಆಗಿಲ್ಲ ಅಂದ ಹಂಗಾಯಿತು. ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ, ಹೇಡಿಗಳ ಥರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ. ಕೇಂದ್ರ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರವರು ನೀಟ್ ವಿಚಾರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಗೆಲುವು, ಸಿಜೆಪಿಯ ಗೆಲುವು ಅಂತೇಳಿ ಅದು ಕೂಡ ಚರ್ಚೆ ನಡೀತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಕುತಂತ್ರಗಳು ನಡೀತಾ ಇದ್ದಾವೆ. ಕೆಲವು ಸಮಾಜಘಾತಕ ಶಕ್ತಿಗಳು ಕೂಡ ಈ ದೇಶದಲ್ಲಿ ಒಂದು ಅಭದ್ರತೆಯನ್ನ ನಿರ್ಮಾಣ ಮಾಡಬೇಕು, ಅರಾಜಕತೆ ಸೃಷ್ಟಿ ಮಾಡಬೇಕು. ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಬೇಕಾದ್ರೆ ಇದನ್ನು ಕೂಡ ಅವ್ರು ಹೇಳಿದ್ದಾರೆ. ಇದರಿಂದ ಎಚ್ಚೆತ್ಕೊಂಡು ಇವತ್ತು ಧರ್ಮೇಂದ್ರ ಪ್ರಧಾನ್ ರವರು, ಮಾನ್ಯ ಸಚಿವರು ತಾವೇ ಮುಂದೆ ಬಂದಿತ್ತು ರಾಜೀನಾಮೆನ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತೇಳಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಬಹಳ ಹಿಂದೆನೆ ಕೊಡ್ಬೇಕಾಯ್ತು ಅಂತ ಹೇಳ್ತಾ ಇದ್ದೀನಲ್ಲ. ಇನ್ನು 2 ದಿನಗಳ ಹಿಂದೆಯೇ ಉಪವಾಸ ಮುರಿದ ಸೋನಂ ವಾಂಗ್ಚುಕ್ 26 ದಿನ ಉಪವಾಸ ನಡೆಸಿದ್ರು. ಅವರು 11 kg ವೆಯ್ಟ್ ಲಾಸ್ ಆಯಿತು. ಸರ್ಕಾರ ಅವ್ರನ್ನ ತಗೊಂಡೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತು. ಅಲ್ಲಿಗೆ ಸರ್ಕಾರದ ಪ್ರತಿನಿಧಿಗಳಾಗಿ ಬಂದಂಥ ಇಬ್ಬರು ಕೇಂದ್ರ ಸಚಿವರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ರೈಟಿಂಗ್ನಲ್ಲಿ ಬರೆದು ಕೊಟ್ಟು ಅವರೆದುರಿಗೆ ಓದಿ ಸೂಪ್ ಕುಡಿಸುವ ಮೂಲಕ ಉಪವಾಸ ಮುಗಿಸಿದ್ರು. ಕಾಂಗ್ರೆಸ್ಸಿನ ಒಬ್ಬ ಸಂಸದ ಇದು ಡೀಲ್ ಮಾಡಿಕೊಂಡ್ರು ಸೋನಂ ವಾಂಗ್ಚುಕ್ ಅಂದ್ಬಿಟ್ರು. ಅದಾದ ನಂತರ ಭಾಳ ಜನ ಹಂಗೆ ಮಾತಾಡಿದ್ರು. ಸೋನಂ ವಾಂಗ್ಚುಕ್ ಡೀಲು ಅಡ್ಜಸ್ಟ್ಮೆಂಟು ಅದಕ್ಕೆ ಮಾತಾಡಿದ್ದಾರೆ ಅವರು. ನನ್ನ ಉದ್ದೇಶ ಪವಿತ್ರವಾಗಿತ್ತು, ಆದರೂ ನನ್ನ ಚಾರಿತ್ರ್ಯ ಹರಣ ಮಾಡ್ತಾ ಇದ್ದಾರೆ ಅಂತ. ಕೇಳಿಸ್ಕೊಳ್ಳಿ. ಮಜಾ ಅಲ್ಲ ಇಂಥವೆಲ್ಲ? ಕೆಲವು ನಿಮಿಷಗಳಲ್ಲಿ ಯಾರು ವಿರೋಧಿಸ್ತಾ ಇದ್ರು ಅವರು ಬೆಂಬಲಿಸೋದಕ್ಕೆ ಶುರು ಮಾಡಿದ್ರು, ಯಾರು ಬೆಂಬಲಿಸ್ತಾ ಇದ್ರು ಅವರು ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಸೋನಂ ವಾಂಗ್ಚುಕ್ ಉಪವಾಸಕ್ಕೆ ಕುಳಿತಷ್ಟು ಕಾಲ ಸರ್ಕಾರದ ವಿರುದ್ಧವಿರುವವರಿಗೆಲ್ಲ ಹೀರೋ, ಸರ್ಕಾರದ ಪರವಾಗಿರುವವರಿಗೆ ಪಾಕಿಸ್ತಾನಕ್ಕೆ ಹೋಗಿದ್ದ ಈ ಮನುಷ್ಯ ಚೀನಾದ ಏಜೆಂಟು, ಅಮೇರಿಕಾದ ಏಜೆಂಟು, FCRA ಕಾನೂನು ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಆತನ NGOಗೆ ದುಡ್ಡು ಬರುತ್ತೆ, ಅದು ಹೊಡೆತ ಬೀಳುತ್ತೆ ಅಂತ ಉಪವಾಸ. ಈ BJP ಎಕೋಸಿಸ್ಟಮ್ನವರೆಲ್ಲ ಬೈದಿದ್ದು. BJP ವಿರೋಧಿಗಳು ಇಂಥ ಹೋರಾಟಗಾರ, ಎಂತೆಂಥ ನೋಬಲ್ ಕಾಸ್ಗಳಿಗೋಸ್ಕರ ಈ ಮನುಷ್ಯ ಹೋರಾಡಿದ್ದು, ಈತ ಎಂಥ ಸೈಂಟಿಸ್ಟ್ ಗೊತ್ತಾ, ಹಂಗೆ ಗೊತ್ತಾ, ಹಿಂಗೆ ಗೊತ್ತಾ ಅಂತ ಅವರು ಉಪವಾಸವನ್ನು ಮುಗಿಸ್ತೀನಿ ಅಂದ ತಕ್ಷಣ BJPಯವರ ಪಾಲಿಗೆ ಹೀರೋ ಆಗಿಬಿಟ್ರು. BJP ವಿರೋಧಿಗಳ ಪಾಲಿಗೆ ಅಡ್ಜಸ್ಟ್ಮೆಂಟು, ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಆಗಿಬಿಡ್ತು. ಆ್ಯಕ್ಚುಲಿ 2007ರಲ್ಲಿ ಇವತ್ತು ಸಂಜೆ 7 ಗಂಟೆಗೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ BJP ವಕ್ತಾರರು ಹೇಳ್ತಾ ಇದ್ರು, ಆಗಿನ ಸರ್ಕಾರ ಹಾಕಿದ್ದಂಥ ರಿಪೋರ್ಟ್ ಹೆಂಗಿತ್ತು ಸೋನಂ ವಾಂಗ್ಚುಕ್ ಮೇಲೆ ಅಂತ. ಈತನಂಥ ದೇಶದ್ರೋಹಿಯೇ ಇನ್ನೊಬ್ಬನಿಲ್ಲ ಅನ್ನೋ ರೀತಿಯಲ್ಲಿ ಆಗಿನ ಸರ್ಕಾರ ಒಂದು ರಿಪೋರ್ಟ್ ಹಾಕಿತ್ತಂತೆ. ಹಿ ವಾಸ್ ಕೋಟಿಂಗ್ ಇಟ್. ಹೀಗೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಬಗೆಗಿನ ಅಭಿಪ್ರಾಯಗಳು ನಾವು ಯಾವ ಕಡೆ ನಿಂತ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬದಲಾಗೋದಕ್ಕೆ 1 ನಿಮಿಷ ಸಾಕಷ್ಟೆ. 1 ನಿಮಿಷದಲ್ಲಿ ಚೇಂಜ್. ಉಳಿದಂತೆ
ಈ ಪ್ರತಿಭಟನೆಯಲ್ಲಿ ಸೋಷಿಯಲ್ ಮೀಡಿಯಾನ ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅಂತ ದೆಹಲಿ ಸೆಂಟ್ರಲ್ DCP ರೋಹಿತ್ ರಾಜ್ಬೀರ್ ಸಿಂಗ್ ಅಧಿಕೃತವಾಗಿ ಮಾತನಾಡಿದ್ದಾರೆ. ಪೊಲೀಸರ ಅಧಿಕೃತ ಹೇಳಿಕೆ ಇದು. ಪಾಕಿಸ್ತಾನದ 400 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಆ್ಯಕ್ಟಿವ್ ಆದವಂತೆ ಏಕಾಏಕಿ. ಅವುಗಳ ಪೈಕಿ ಕೆಲವು ಅಕೌಂಟ್ಗಳನ್ನು ನೋಡ್ತಾ ಇದ್ದೆ ನಾನು. ಭಾರತದಲ್ಲಿದ್ದುಕೊಂಡು ಭಾರತವನ್ನು ಅತಿಯಾಗಿ ಪ್ರೀತಿಸುವವರು ಕೂಡ ಭಾರತದ ಬಗ್ಗೆ ಹಂಗೆ ಬರ್ಕೊಂಡಿರೋದಿಲ್ಲ. ಹಂಗಿದ್ವು. ಅದರ DPಯಲ್ಲಿ ತ್ರಿವರ್ಣ ಧ್ವಜ ಏನು, ಅವುಗಳ ಹೆಸರುಗಳೇನು ಅನ್ನಲ್ಲ. ನಾನು ಭಾರತದಲ್ಲಿದ್ದುಕೊಂಡು ಅತೀವವಾಗಿ ಈ ದೇಶವನ್ನು ಪ್ರೀತಿಸ್ತೀನಿ ಅನ್ನೋರು ಕೂಡ ಹಂಗೆ ಪ್ರೊಫೈಲ್ ಇಟ್ಕೊಂಡಿರಲ್ಲ. ಅಂಥ ಪ್ರೊಫೈಲ್ಗಳವೆಲ್ಲ 400 ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ಐಡೆಂಟಿಫೈ ಮಾಡಿದಾರಂತೆ. ಅವುಗಳ ಮೂಲಕ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದರು. ಉದಾಹರಣೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಗುಂಡು ಹೊಡೆದು ಒಬ್ಬ ಹುಡುಗಿ ಸತ್ತು ಹೋಗ್ಬಿಟ್ಟಿದ್ದಾಳೆ, ಈ ಥರದ ಸುದ್ದಿಗಳು. ಅವುಗಳನ್ನು ಹರಡಿಸ್ತಾ ಇದ್ರಂತೆ, ಅವನ್ನ ಐಡೆಂಟಿಫೈ ಮಾಡಿದಾರಂತೆ. ಗಲಭೆಯಲ್ಲಿ 2,500ಕ್ಕೂ ಹೆಚ್ಚಿನ ಕ್ರಿಮಿನಲ್ಗಳ ಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಈ ಫೇಸ್ ಐಡೆಂಟಿಫಿಕೇಷನ್ ಪ್ರಾಸೆಸ್ಸನ್ನು, ಇದು ಕೇವಲ ಈ ಗಲಭೆಗೆ ಸಂಬಂಧಪಟ್ಟಂತೆ ಹೇಳೋದಲ್ಲ ನಾನು. ದಟ್ ಈಸ್ ದ ಫ್ಯೂಚರ್ ಟೆಕ್ನಾಲಜಿ. ಅದು ಚೈನಾದಂಥ ದೇಶದಲ್ಲಿ ಬೀದಿಲೂ CC ಕ್ಯಾಮ್ರಾಗಳನ್ನು ಹಾಕಿಬಿಟ್ಟಿರ್ತಾರೆ. ಒಬ್ಬ ಮನುಷ್ಯ ಹೋದ ತಕ್ಷಣ ಆತ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿರುತ್ತೆ. ಅಂದರೆ ಪ್ರೈವಸಿ ಅನ್ನೋದಿಲ್ಲ. ನೀವು ಎಲ್ಲಿ ಹೋದ್ರಿ, ಎಲ್ಲಿ ಬಂದ್ರಿ, ಎಷ್ಟೊತ್ತು ಎಲ್ಲಿದ್ರಿ, ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿರುತ್ತಲ್ಲಿ. ಅದೇ ಟೆಕ್ನಾಲಜಿಯನ್ನು ಭಾರತದಲ್ಲಿ ಗಲಭೆಗಳ ಸಂದರ್ಭದಲ್ಲಿ ಬಳಸ್ತಾ ಇದ್ದಾರೆ. ಸುಮ್ಮನೆ ನಿಮ್ದೊಂದು ಫೋಟೋ ಸಿಕ್ಕರೆ ಸಾಕು, ನಿಮ್ಮ ಜಾತಕ ಕೊಟ್ಟುಬಿಡುತ್ತಾ ಮಷಿನ್. ನೀವು ಯಾವ್ಯಾವ ವೆಬ್ಸೈಟ್ನಲ್ಲಿ ನಿಮ್ಮ ಫೋಟೋ ಇದೆ, ಯಾವ ಪೊಲೀಸ್ ರೆಕಾರ್ಡ್ನಲ್ಲಿ ನಿಮ್ಮ ಫೋಟೋ ಇದೆ, ಎಲ್ಲ ಕೊಟ್ಟುಬಿಡುತ್ತೆ. 2,500 ಕ್ರಿಮಿನಲ್ಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ರೋಹಿತ್ ರಾಜ್ಬೀರ್ ಸಿಂಗ್ ಡೆಲ್ಲಿ ಸೆಂಟ್ರಲ್ನ DCP ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇನ್ನು ಒಟ್ಟಾರೆ CJP ಪ್ರೊಟೆಸ್ಟ್ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಯಿತು. ಫಾರ್ ದ ಫಸ್ಟ್ ಟೈಮ್ ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಪಡೆಯೋ ಪರಿಸ್ಥಿತಿ ಬಂತು. ಪರ್ಸೆಪ್ಷನ್ ಬ್ಯಾಟಲ್ನಲ್ಲೂ ಕೂಡ ಸರ್ಕಾರ, ಅಂದರೆ ಇವರು ಯಾವತ್ತೂ ಬಗ್ಗೋರಲ್ಲ, ಮಣಿಯೋರಲ್ಲ ಅನ್ನುವ ಅಭಿಪ್ರಾಯ ಏನಿತ್ತು, ಆ ಅಭಿಪ್ರಾಯ ಮುಕ್ಕಾಯಿತು. ಇದೆಲ್ಲವನ್ನು ಇಷ್ಟೋ ತನಕ ಹೇಳಿದ್ವಿ. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ರಾತ್ರಿ ಏನು ವಿಡಿಯೋ ಮಾಡಿಬಿಟ್ರಲ್ಲ, ರಾತ್ರಿ 11:52-53 ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಅದು ಸೆಲ್ಫಿ ವಿಡಿಯೋ. ಫಸ್ಟ್ ಟೈಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ದಂತೆ. ಅಂದರೆ ಹಿಂಗ್ಯಾಕೆ ಮಾಡಿದ್ರು? ಎಲ್ಲವೂ ಒಂದು ಕ್ಯಾಲ್ಕುಲೇಷನ್ನಿನ ಮೇಲೇ. ಈ ದೇಶದ ಜನ್ಸಿಗಳಿಗೆ ಅಂತಾನೇ ಕೊಡಲಾಗಿರುವ ಸಂದೇಶ ಅದು. ಸೊ ಆವಾಗ ಜನ್ಸಿಗಳು ಸೆಲ್ಫಿ ವಿಡಿಯೋ, ಫ್ರಂಟ್ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತಾರೆ. ಭಾಯಿ ಅವ್ರ ಬಹನೋ ಮೇರೆ ಪ್ಯಾರೆ ದೇಶವಾಸಿ ಎಲ್ಲ ಹೇಳ್ತಾ ಇದ್ರು ಅವರು. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಅಂತ ಶುರು ಮಾಡಿದ್ರು. ಹಾಗೇನು ಜನ್ಸಿಯನ್ನು ಅಪೀಲ್ ಮಾಡೋ ಪ್ರಯತ್ನ. ಆ ವಿಡಿಯೋ ಓಡ್ತು ಅಂದರೆ ಈ ಒಂದು ಪೋಸ್ಟ್ನಿಂದಾಗಿ ನರೇಂದ್ರ ಮೋದಿ ಅವರಿಗೆ 10 ಲಕ್ಷ ಹೊಸ ಫಾಲೋವರ್ಸ್ ಬಂದ್ರಂತೆ. ಇದೇನು UPSC ಎಕ್ಸಾಮ್ ಬರೋ ಕ್ವಶನ್ ಅಲ್ಲ, ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಟ್ಟು 57 ಕೋಟಿ 10 ಲಕ್ಷ ವ್ಯೂಸ್ ಆಗಿದೆ ಇದಕ್ಕೆ. ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಸೇರಿಸಿದ್ರೆ 10 ಲಕ್ಷ ಹೊಸ ಫಾಲೋವರ್ಸ್ ಆಗಿದ್ದಾರಂತೆ. ಇನ್ಸ್ಟಾಗ್ರಾಮ್ನಲ್ಲಿ 35 ಕೋಟಿ 60 ಲಕ್ಷ ಓಡಿದೆ ಇದು, 356 ಮಿಲಿಯನ್. ಫೇಸ್ಬುಕ್ನಲ್ಲಿ 14 ಕೋಟಿ 60 ಲಕ್ಷ, ಯೂಟ್ಯೂಬ್ನಲ್ಲಿ 3 ಕೋಟಿ 30 ಮಿಲಿಯನ್, ಟ್ವಿಟರ್ನಲ್ಲಿ 3 ಕೋಟಿ 97 ಲಕ್ಷ, 39.7 ಮಿಲಿಯನ್. ಎಲ್ಲ ಸೇರಿಸಿದ್ರೆ 57 ಕೋಟಿ 10 ಲಕ್ಷ ವ್ಯೂಸ್. ಟೋಟಲ್ ನಂಬರ್ ಆಫ್ ವ್ಯೂಸ್ ಇದು. ಫಾಲೋವರ್ಗಳ ಸಂಖ್ಯೆ ಇನ್ಸ್ಟಾಗ್ರಾಮ್ನಲ್ಲಿ 10.3 crores, ಫೇಸ್ಬುಕ್ನಲ್ಲಿ 6 ಕೋಟಿ, ಯೂಟ್ಯೂಬ್ನಲ್ಲಿ 3 ಕೋಟಿ 11 ಲಕ್ಷ, ಟ್ವಿಟರ್ನಲ್ಲಿ 10 ಕೋಟಿ 70 ಲಕ್ಷ, ಒಟ್ಟು 30 ಕೋಟಿ 11 ಲಕ್ಷ ಟೋಟಲ್ ನಂಬರ್ ಆಫ್ ಫಾಲೋವರ್ಸ್. ಈ ಒಂದು ವಿಡಿಯೋದಿಂದ 10 ಲಕ್ಷ ಫಾಲೋವರ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯಂತೆ. ನೋಡಿ, ಬೇಸಿಕಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದು ಬಹಳ ಕಡಿಮೆ, ತಪ್ಪದು, ಹಂಗಿರಬಾರ್ದು. ಇನ್ಸ್ಟಾಗ್ರಾಮ್ ಅದೇನೋ ಸೆಟ್ಟೇ ಆಗೋದಿಲ್ಲಪ್ಪ ಅದು. ಬಟ್ ಇವತ್ತಿನ ಜನ್ಸಿನ ರೀಚ್ ಮಾಡೋದಕ್ಕಿರೋದೇ ಇನ್ಸ್ಟಾಗ್ರಾಮ್.
ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇಳಿದ್ರಂಥವ್ರು ಪ್ರಧಾನಮಂತ್ರಿಗಳು, ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಆ್ಯಕ್ಟಿವ್ ಇದ್ದೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ, ಅದರ ಕಡೆ ಗಮನ ಇಟ್ಕೊಳ್ಳಿ. ಫೇಸ್ಬುಕ್ಕು, ಟ್ವಿಟರು ಇವು ರೀಚ್ ಆಗ್ತಾ ಇರೋದೇ ಬೇರೆ ಕ್ಯಾಟಗರಿಯ ಜನರನ್ನು, ಇನ್ಸ್ಟಾಗ್ರಾಮ್ ರೀಚ್ ಆಗ್ತಾ ಇರೋದು ಈ ದೇಶದ ಯುವ ಸಮುದಾಯವನ್ನು ಅಂತ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳಿದ್ರಂತೆ. ಇನ್ಸ್ಟಾಗ್ರಾಮ್ನಲ್ಲಿ ವ್ಯಕ್ತವಾಗ್ತಾ ಇರುವ ಅಭಿಪ್ರಾಯಗಳು, ಅದರ ಮೇಲೆ ಗಮನ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರದ ಯೋಜನೆಗಳು, ನಮ್ಮ ಸಾಧನೆಗಳನ್ನು ನೀವು ಫೇಸ್ಬುಕ್ಕಿಗೆ ಹಾಕುವಷ್ಟೇ, ಯೂಟ್ಯೂಬ್ಗೆ ಹಾಕುವಷ್ಟೇ ಕಾಳಜಿಯಿಂದ ಇನ್ಸ್ಟಾಗ್ರಾಮ್ಗೂ ಹಾಕಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ. ಇದು ಮೊನ್ನೆಯ ವಿಡಿಯೋ. ನೆನ್ನೆ ಇನ್ನೊಂದು ವಿಡಿಯೋ ಮಾಡಿದ್ರು ಅವರು, 40 ಸೆಕೆಂಡಿನ ಎರಡನೆಯ ವಿಡಿಯೋ. ಕೇಳಿಸ್ಕೊಳ್ಳಿ. थैंक यू फ्रेंड्स, कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। 40 ಸೆಕೆಂಡಿನ ಎರಡನೆಯ ವಿಡಿಯೋ ನೆನ್ನೆ ರಾತ್ರಿ ಬಂತಿದ್ದು. ಇದೆಲ್ಲ ಆದ ನಂತರ ಮುಗೀತು. ಈಗ ಈ ಪ್ರತಿಭಟನೆ ಮುಗೀತು. ಮುಂದಿನ ಪ್ರಶ್ನೆ ಇರೋದು ಇದರ ಮುಂದಿನ ಸ್ವರೂಪ ಏನು ಅಂತ. ಕಾಕ್ರೋಚ್ ಜನತಾ ಪಾರ್ಟಿ ಬಂತು, ಹೋರಾಟ ಮಾಡಿದ್ರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಕಮೆಂಟ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಂಥ ಒಂದು ಫಿನಾಮಿನಲ್ ಗೆಲುವು ಸಿಕ್ತು. ಮುಂದಿನ ಪ್ರಶ್ನೆ, ಇದೊಂದು ಪೊಲಿಟಿಕಲ್ ಮೂಮೆಂಟ್ ಆಗುತ್ತಾ? ಬೇರೆ ಬೇರೆ ವಿಷಯಗಳನ್ನು ಎತ್ಕೊಂಡು ಇವ್ರು ಹಿಂಗೆ ಹೋರಾಟ ಶುರು ಮಾಡ್ತಾರಾ? ಕೇಂದ್ರ ಸರ್ಕಾರ ಇಂಥ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನೋಡುವ ರೀತಿ ಬದಲಾಗತ್ತಾ? ಅಂದರೆ ಇವರು 22 ದಿವಸ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ಥರ ಏನಿದ್ರಲ್ಲ, ಮುಂದಿನ ದಿನಗಳಲ್ಲಿ ಇದನ್ನು ಹ್ಯಾಂಡಲ್ ಮಾಡುವ ಸ್ಟ್ರಾಟಜಿ ಏನಾದ್ರು ಚೇಂಜ್ ಆಗುತ್ತಾ? ಇವೆಲ್ಲ ಉತ್ತರ ಸಿಗಬೇಕಾಗಿರುವ ಪ್ರಶ್ನೆಗಳು. ಹಂಗೆ ಚೇಂಜ್ ಮಾಡ್ಕೋತಾರೆ ಇವರು. ಆ ವಿಷಯದಲ್ಲೆಲ್ಲ ಜಾಣರು. ಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಈಸ್ ಅ ವೆರಿ ಕ್ವಿಕ್ ಲರ್ನರ್. ಅಂಥ ಬದಲಾವಣೆಗಳು ಏನಾಗ್ತವೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ಇಷ್ಟೆಲ್ಲ ಆದ ನಂತರವೂ ಈ ಪ್ರತಿಭಟನೆ ನಡೆದ ರೀತಿ, ನಾನು ಉದ್ದೇಶ ಪ್ರಶ್ನೆ ಮಾಡ್ತಾ ಇಲ್ಲ, ನಡೆದ ರೀತಿ ಕಸಿವಿಸಿನೇ. ಇವತ್ತು ಫ್ರೀಡಮ್ ಪಾರ್ಕಿಗೆ ಹೋಗಿದ್ದಂಥ ನನ್ನ ಪರಿಚಯದ 2-3 ಜನ ಹೇಳ್ತಾಯಿದ್ರು, ಒಂದು ಹಾಡನ್ನು, ಅಲ್ಲಿ ಹಾಡಲಾದ ಹಾಡನ್ನು ಒಂದು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಬಹಳ ಅಶ್ಲೀಲವಾಗಿದೆ. ನಾನು ನಿಮಗೆ ಕೇಳಿಸ್ಲೂಬಾರದು ಅದನ್ನು. ಅಲ್ಲಿ ನಾಯಕರುಗಳ ಬಗ್ಗೆ ಬಳಸಲಾದ ಭಾಷೆಗಳು, ಬಳಸಲಾದ ಶಬ್ದಗಳು ಅಸಹ್ಯ, ಬಹಳ ಕೆಟ್ಟ ಶಬ್ದಗಳ ಬಳಕೆ ಆಯಿತು. ಅದರ ಬಗ್ಗೆ ಹೋರಾಟಗಳು ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ವಹಿಸಲಿ. ಸೋನಮ್ ವಾಂಗ್ಚುಕ್ ಹೇಳಿದ್ರಲ್ಲ, ಈ ಹೋರಾಟ ದುರುಪಯೋಗ ಪಡಿಸಿಕೊಳ್ಳುವವರ ಕೈಗೆ ಹೋಗ್ತಾ ಇದೆ ಅಂತ ಆತಂಕ ಆಗ್ತಾ ಇದೆ, ಹಾಗಾಗೋದಕ್ಕೆ ಬಿಡಬೇಡಿ ಅಂದರು ಅವರು. ಇವತ್ತಿನ ಹೋರಾಟ ಇಲ್ಲಿ ಇದು ಜಂತರ್ ಮಂತರ್ನ ಹೋರಾಟದಲ್ಲಿ ಮಣಿಶಂಕರ್ ಅಯ್ಯರ್ ಬಂದಿದ್ದರು. ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರು, ನಾನು ನಿಮಗೇನೂ ಕಲಿಸೋದಕ್ಕೆ ಬಂದಿಲ್ಲ, ನಿಮ್ಮಿಂದ ಕಲಿಯೋದಕ್ಕೆ ಬಂದಿದ್ದೀನಿ. ಮೋದಿ ಅಮಿತ್ ಶಾ ಬಗ್ಗೆ ಮಾತಾಡೋದಕ್ಕೆ ನಮಗೆ ಭಯ ಆಗುತ್ತೆ, ನೀವು ಯಶಸ್ವಿಯಾಗಿ ಈ ಹೋರಾಟ ನಡೆಸಿದ್ರಿ ಅಂತಂದರು ಮಣಿಶಂಕರ್ ಅಯ್ಯರ್. ಇಲ್ಲಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಮಾತು ಬಂತು ಮಣಿಶಂಕರ್ ಅಯ್ಯರ್ ಅವರ ಬಾಯಲ್ಲಿ. ಅಂದರೆ ಮೋದಿ ಅಮಿತ್ ಶಾ ವಿರುದ್ಧ ಮಾತಾಡಿಬಿಟ್ರೆ ಎಲ್ಲಿ ನಮ್ಮನ್ನು ಜೈಲಿಗೆ ಹಾಕಿಬಿಡ್ತಾರೋ ಅನ್ನೋ ಭಯ ಆಗುತ್ತೆ ನಮಗೆ. ನೋಡಿ ಶಾರ್ಜಿಲ್ ಇಮಾಮ್ನನ್ನು, ನೋಡಿ ಉಮರ್ ಖಾಲಿದ್ನನ್ನು 5 ವರ್ಷಗಳಿಂದ ಜೈಲಿನಲ್ಲಿಟ್ಟಿದ್ದಾರೆ ಅಂದರು ಮಣಿಶಂಕರ್ ಅಯ್ಯರ್. ಐ ಆಮ್ ಗಿವಿಂಗ್ ದಿಸ್ ಲೀಡ್ ಟು ದ ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್. ಒಂದ್ಸಲ ಮಣಿಶಂಕರ್ ಅಯ್ಯರ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ. बच्चों, मुझसे सही सवाल आप कर सकते हैं कि मैं यहाँ नौजवानों के बीच में इस उम्र में मैं क्या कर रहा हूँ. इसका जवाब सीधा मैं देना चाहता हूँ कि मैं सिखाने के लिए नहीं आया हूँ, सीखने के लिए आया हूँ. क्योंकि आज जो नौजवान हैं वो विद्यार्थी नहीं है, वो इस देश को एक सबक सिखा रहे हैं. और क्या है वो सबक? वो सबक ये है
कि निडर रहो। हमारा जो पीढ़ी है वो बहुत डर गया था। मोदी जी और अमित शाह का नाम को सुनकर हम कांपते थे। हमें शक पैदा हो जाता था कि हम अपनी आवाज़ उठाएं तो हमारा क्या होगा, कि अगला हमारा पता तिहाड़ जेल होगा या क्या होगा। हमने उमर खालिद को देख लिया है, हमने शारजील इमाम को देख लिया है। 5, 6, 7 साल से वो जेल में बंद है और इतने साल के पश्चात सरकार यहाँ तक अपना काम नहीं कर पा रही है कि उनके बारे में उनका क्या इल्ज़ाम है वो भी कोर्ट में आकर पेश करें। और ऐसी मसूरत हाल में हम डरे हुए थे। ಈ ಇಬ್ಬರನ್ನ ಬೆಂಬಲಿಸುವ ಪೋಸ್ಟರ್ಗಳು ಫ್ರೀಡಂ ಪಾರ್ಕ್ನಲ್ಲೂ ಇದ್ವು. ಜಿಂದಾಬಾದ್ ಜಿಂದಾಬಾದ್ ಪೋಸ್ಟರ್ಗಳು. ತೋರಿಸಿ ಒಂದ್ಸಲ ಆ ಪೋಸ್ಟರ್ನ. ಏನು ಹೇಳ್ತಿದ್ರಲ್ಲಿ? ಮೈ ಪೋಸ್ಟರ್ ಮೈ ರೂಲ್ಸ್. ನಾ ಏನು ಪೋಸ್ಟರ್ ಹಿಡ್ಕೋಬೇಕು ಅನ್ನೋದು ನನಗೆ ಆಯ್ಕೆ ಅಂತ ಅರ್ಥ. ಒಂದು ನಿಮಿಷ. ಟ್ರಾನ್ಸ್ ರೆಸಿಸ್ಟೆನ್ಸ್ ಲಾಂಗ್ ಲೀವ್. ಉಮರ್ ಖಾಲಿದ್ ಜಿಂದಾಬಾದ್, ಶರ್ಜಿಲ್ ಇಮಾಮ್ ಜಿಂದಾಬಾದ್. ಕೊನೆಗೆ ನೋಡಿ, ಕೊನೆ ಸೆಂಟೆನ್ಸ್ ನೋಡಿ, ಉಖಾಡಲೆ ಬ್ಯಾಂಗ್ಳೂರು ಪೊಲೀಸ್ ಅಂತ. ನಮ್ಮಲ್ಲಿ ಅಶ್ಲೀಲ ಅಂತ ಬರೆದಿದ್ದಾರೆ. ಉಖಾಡ್ಲೆ ಬ್ಯಾಂಗ್ಳೂರು ಪೊಲೀಸ್. ಏನು ಕಿತ್ಕೊತಿರೋ ಕಿತ್ಕೊಳ್ರಿ ಬೆಂಗಳೂರು ಪೊಲೀಸರು ಅಂತ. ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಹಿಡಿಯಲಾಗಿದ್ದ ಪೋಸ್ಟರ್ ಇದು. ಇದಕ್ಕೂ ನೀಟ್ ಕ್ವಶನ್ ಪೇಪರ್ ಲೀಕಿಗೂ, ಭಾರತದ ಪರೀಕ್ಷಾ ಪದ್ಧತಿಯ ವೈಫಲ್ಯಕ್ಕೂ, ಇಡೀ ಶಿಕ್ಷಣ ವ್ಯವಸ್ಥೆಯ ಮೇಲೆ ಎದ್ದಿರೋ ಪ್ರಶ್ನಾರ್ಥಕ ಚಿಹ್ನೆಗಳಿಗೂ ಏನು ಸಂಬಂಧ ನನಗೆ ಹೇಳಿ. ಚಳುವಳಿಗಾರರಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನು ಬಿಟ್ಕೋಬೇಕು ಯಾರನ್ನು ಬಿಟ್ಕೋಬಾರ್ದು ಅನ್ನೋ ಬಗ್ಗೆ ಇರಬೇಕಾದ ಎಚ್ಚರಿಕೆಯ ವಿಷಯವನ್ನು ನಾನು ಹೇಳ್ತಾ ಇರೋದು. ಆ ಹುಡುಗಿ ಕೈಯಲ್ಲಿ ಒಂದು ಮೈಕ್ ಬೇರೆ ಇದೆ, ಯಾವುದೋ ಚಾನಲ್ ಮೈಕ್ ಕಂಡಂಗೆ ಕಾಣಿಸುತ್ತದು. ಪ್ರಿಯಾಂಕ ಖರ್ಗೆ ಅವರು ಬೆಳಗ್ಗೆ ಇದರ ಬಗ್ಗೆ ಕೇಳಿದ್ರೆ, ಉಮರ್ ಖಾಲಿದ್ ಜೈಲಲ್ಲಿದ್ದಾರೆ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ, ದೇಶ ವಿರೋಧಿಗಳು ಅಂತ ಘೋಷಿಸುವ ಗುತ್ತಿಗೆ ತಗೊಂಡಿದ್ದಾರಾ ಅಂದರೆ ಸರ್ಕಾರದವರ ಅಂತ. RSS ಕಚೇರಿಯಲ್ಲಿ ಬಾವುಟ ಹಾರಿಸೋದಕ್ಕೆ 52 ವರ್ಷ ಬೇಕಾಯಿತು, ಇವರಿಂದ ಭಕ್ತಿ ಕಲಿಬೇಕಾ ಅಂತ ಕೇಳಿದ್ರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಉಖಾಡಲ್ಲೇ ಬ್ಯಾಂಗ್ಳೂರು ಪೊಲೀಸ್ ಅಂತಿರೋದಲ್ಲಿ ಅವರು ಕೇಳಿದ ಪ್ರಶ್ನೆ ಇದು. ಮಧ್ಯಾಹ್ನ ಕೇಳಿದ್ರು, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋರು ಶಾಂತಿಯಿಂದ ಮಾಡಲಿ, ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡೋದು ಬೇಡ. ನಮ್ಮ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಪ್ರಚೋದನಾತ್ಮಕವಾಗಿ ಬರೆದಿದ್ದಾರೆ, ಅದನ್ನು ಸಹಿಸೋದಿಲ್ಲ. ನಮ್ಮ ಪೊಲೀಸರ ಮನೋಸ್ಥೈರ್ಯ ಕುಂದಿಸುವ ಕೆಲಸ ಇದು. ಇವರ ವಿರುದ್ಧ ಕ್ರಮ ಕೈಗೊಳ್ತೇವೆ, ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ ಅಂದರು. ದೂರು ಕೊಟ್ಟರೆ ಕ್ರಮ ಕೈಗೊಳ್ತೀವಿ. ಯಾರು ಕೊಡ್ಬೇಕ್ರಿ? ಬ್ಯಾಂಗ್ಳೂರು ಪೊಲೀಸು. BK ಹರಿಪ್ರಸಾದ್ ಅವರು ಇದನ್ನು ಬೆಂಬಲಿಸುವ ರೀತಿಯಲ್ಲೇ ಮಾತಾಡಿದರು. ಏನು ತಪ್ಪು ಉಮರ್ ಖಾಲಿದ್ ಪೋಸ್ಟರ್ ಪ್ರದರ್ಶನ ಮಾಡಿದ್ರೆ ಅಂತ. ಉಮರ್ ಖಾಲಿದ್ ಯಾಕೆ 5 ವರ್ಷಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದಾರೆ? ಕೇಳಿಸ್ಕೊಡಿ ಈ ಹೇಳಿಕೆಗಳನ್ನು. 8 ವರ್ಷ ಆಯಿತು, ಅದೇ ರಾಗ ಎಳಿತಾ ಇದ್ರಲ್ಲ. ಯಾಕೆ ಚಾರ್ಜ್ ಶೀಟ್ ಆಗಿಲ್ಲ, ಯಾಕೆ ಶಿಕ್ಷೆ ಆಗಿಲ್ಲ, ಬೇಲ್ ಹಾಕಿದಾಗೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾದಂಥ ಆದೇಶಗಳು ಬಂದಾಗ ನಾನು ಕಮೆಂಟ್ ಮಾಡ್ಬೋದು. ಯಾರು 52 ವರ್ಷ ಬಾವುಟ ಹಾರಿಸಿಲ್ಲ ನೋಡಿ ಅವ್ರ ಕಚೇರಿಗಳಲ್ಲಿ, ಅವರು ಆ್ಯಂಟಿ ನ್ಯಾಷನಲ್ಸ್. ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಪ್ರಚೋದನೆ ಆಗಿ ನೀವು ಮಾತಾಡ್ಬೋದು, ಆದರೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೇಂಟ್. ಯಾರೇ ಪ್ರತಿಭಟನೆ ಮಾಡೋ ಹಕ್ಕಿದೆ, ಹೈಕೋರ್ಟು ಇಲ್ಲೇ ಮಾಡಬೇಕು ಅಂತ ಫ್ರೀಡಮ್ ಪಾರ್ಕ್ನಲ್ಲಿ ಅಲ್ಲಿ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶೋರ್ ದಟ್ ದೇ ವಿಲ್ ಡೂ ಇಟ್ ಪೀಸ್ಫುಲಿ. ದಯವಿಟ್ಟು ಇಂಥ ಪ್ರಚೋದನಕಾರಿ ಪ್ಲಕಾರ್ಡ್ಸ್ ಇರಲಿ, ಪೋಸ್ಟರ್ಗಳಲ್ಲಿ ಮಾಡಬೇಡಿ. ವಿ ಆರ್ ಎಟ್ ಯುವರ್ ಸರ್ವಿಸ್. ನಮ್ಮ ಸಿಬ್ಬಂದಿಗಳ ಮನೋಬಲವನ್ನು ಕುಗ್ಸೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ವೆದರ್ ಇಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾರೇ ಇರ್ಬೋದು, ನಾವು ವಿ ವಿಲ್ ನಾಟ್ ಸ್ಪೇರ್. ಆಯಿತಾ? ವಿ ವಿಲ್ ಟೇಕ್. ಈಗ ಮೊನ್ನೆ ಬಿಡ್ದಿನಲ್ಲಿ ಒಂದು ನಿಮಿಷ ಸರ್ ಕೊಡಿ, ವಿ ವಿಲ್ ಟೇಕ್ ಆ್ಯಕ್ಷನ್. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ. ಉಮರ್ ಖಾಲಿದು ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ?
ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಬಿ ಕೆ ಹರಿಪ್ರಸಾದ್ ಅವರು FIR ಆಗಿಲ್ಲ ಅಂದರು. FIR ಆಗದೆ ಯಾರನ್ನಾರು ಜೈಲಿನಲ್ಲಿ ಇಡೋದಕ್ಕೆ ಹೋದರೆ ಜೈಲಿನಲ್ಲಿ ಇಂಥವ್ರನ್ನ ಇಡಬೇಕು ಇಂಥವ್ರನ್ನ ಇಡಬಾರ್ದು ಅನ್ನೋದು ಸರ್ಕಾರ ತೀರ್ಮಾನ ಮಾಡೋದಿಲ್ಲ, ಕೋರ್ಟ್ ತೀರ್ಮಾನ ಮಾಡೋದು. ಕೋರ್ಟ್ ತೀರ್ಮಾನ ಮಾಡುತ್ತೆ. FIR ಹಾಕದೆ ಯಾರನ್ನಾರು ಜೈಲಿಗೆ ಕಳ್ಸೋದಕ್ಕಾಗತ್ತೇನ್ರಿ? ಚಾರ್ಜ್ ಶೀಟ್ನ ವಿಷಯ, ಸರ್ಕಾರ ಚಾರ್ಜ್ ಶೀಟ್ ಹಾಕದೆ ಜೈಲಿನಲ್ಲಿಟ್ಟಿದೆ. ಲೋವರ್ ಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ, ಹೈಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೊಡಲ್ಲ, ಬೇಲ್ ನಿರಾಕರಿಸಲಾಯಿತು. ಕೇಳಬೇಕಲ್ಲ ನ್ಯಾಯಾಂಗನ ಪ್ರಶ್ನೆನ. ಆಮೇಲೆ ಯಾವ ಘನಂದಾರಿ ಕೆಲಸಕ್ಕೆ ಇವ್ರು ಹೋಗಿರೋದು? 2020 ದೆಹಲಿ ಗಲಭೆ ಆರೋಪಿ ಈತ. 53 ಜನ ಕಗ್ಗೊಲೆ ಆದರು ಅದರಲ್ಲಿ. ಶಾರ್ಜಿಲ್ ಇಮಾಮ್ ಈತ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾಡಿದ ಭಾಷಣ ಏನು? ಚಿಕನ್ ನೆಕ್ ಕಟ್ ಮಾಡಿ ಇದೇನು ಈಶಾನ್ಯ ಭಾರತವನ್ನು ಭಾರತದಿಂದ ಕತ್ತರಿಸಿ ಬಿಡಬೇಕು ವೇದಿಕೆ ಮೇಲೆ ಮಾಡಿದ ಭಾಷಣ ರೀ ಅದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.